ಸ್ನೇಹಿತರೆ ನಮಸ್ಕಾರ. ನಾನೀಗ ಇತಿಹಾಸ ಪ್ರಸಿದ್ಧವಾದಂಥ ಇಲ್ಲಿ ಹುಬ್ಬಳ್ಳಿ ಮತ್ತು ಕಲಘಟಗಿಯ ನಡುವೆ ಇರತಕ್ಕಂಥ ಬೂದನಗುಡ್ಡದ ಬಸವೇಶ್ವರ ದರ್ಶನವನ್ನು ಮಾಡಿಸ್ಲಿಕ್ಕೆ ಕರ್ಕೊಂಬಂದಿದ್ದೀನಿ. ಈ ಬೂದನಗುಡ್ಡದ ಬಸವೇಶ್ವರ ಅನ್ನೋದು ಈ ಭಾಗದಲ್ಲಿ ಅಂದರೆ ಹಳೆ ಹುಬ್ಬಳ್ಳಿ, ವೀರಾಪುರ ಓಣಿ, ಯಲ್ಲಾಪುರ ಓಣಿ, ಬಂಕಾಪುರ ಚೌಕ್ ಮತ್ತು ಗಬ್ಬೂರು, ಅಂಚಟಗೇರಿ, ಈ ಸೈಡು ಕಲಘಟಗಿ ಸೈಡು ಚಳಮಟ್ಟಿ, ಅವಗನಿಕೆರೆ, ಇನ್ನು ಕಲಘಟಗಿ ತಾಲೂಕು ಅಂದರೆ ಈ ಕಲಘಟಗಿ ತಾಲೂಕಿನ ಬಹಳ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಈ ಶ್ರಾವಣ ಮಾಸದಲ್ಲಿ ಕಡೆಯ ಸೋಮವಾರ ಇಲ್ಲಿ ಜಾತ್ರೆ ಇರುತ್ತೆ, ತೇರಿಳಿಯುತ್ತೆ. ಈ ಅವರಿ ಸೋಮವಾರದಂದು ಅಂದರೆ 4 ಸೋಮವಾರ ಬರಲಿ 5 ಸೋಮವಾರ ಬರಲಿ, ಸೋಮವಾರದಂದು ಇಲ್ಲಿ ಜನರು ಇಲ್ಲಿ ನಡ್ಕೊತ ಬರ್ತಾರೆ. ಆನಂತರ ಆಯಾ ಊರಿನ ಬಸವೇಶ್ವರನ ವಿಗ್ರಹಗಳನ್ನು ತಂದು ಪಾಲಿಕೆಯಲ್ಲಿ ತಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎತ್ತುಗಳನ್ನು ತರ್ತಾರೆ. ನೋಡಿರಿ, ಬಂತು ನೋಡಿರಿ ಬೂದನಗುಡ್ಡದ ಬಸವೇಶ್ವರ ದೇವಸ್ಥಾನ. ನಾವು ಬೆಳಗ್ಗೆ ಹೋಗಿದ್ರಿಂದ ನೋಡಿ ಹೇಗಿದೆ ಬೂದನಗುಡ್ಡದ ಬಸವೇಶ್ವರ ದೇವಸ್ಥಾನ. ಪ್ರಕೃತಿಯ ಸೌಂದರ್ಯದ ನಡುವೆ ಬಸವಣ್ಣ ಬಹಳ ರಮಣೀಯ ದೃಶ್ಯ ಇದು. ನಾವಿನ್ನೂ ಬೆಳಗ್ಗೆ ಹೋಗಿರೋದ್ರಿಂದ ಅಂಥ ಕೆಳಗಿನ ದೃಶ್ಯ ಕಾಣ್ತಾ ಇಲ್ಲ, ಮಂಜು ಕವಿದ ವಾತಾವರಣದಲ್ಲಿತ್ತು. ಅದೇ ಒಂದು ಹಿಲ್ ಸ್ಟೇಷನ್ ಒಂದು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಕೂರ್ಗಲ್ಲಿ ಇದೀವೋ ಅನ್ನೋ ಇದು ಕೊಡ್ತಾಯಿತ್ತು. ನಾವೀಗ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಇದಾದ ನಂತರ ನಾನು ನಿಮಗೆ ಬಸವೇಶ್ವರ ದರ್ಶನವೂ ಮಾಡಿಸ್ತೇನೆ. ಬೂದನಗುಡ್ಡದ ಬಸವಣ್ಣ ಇದು ನೋಡಿ, ಚನ್ನಬಸವೇಶ್ವರ, ಉಳವಿ ಚನ್ನಬಸವೇಶ್ವರನ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಬಸವೇಶ್ವರ, ಬೂದನಗುಡ್ಡದ ಬಸವೇಶ್ವರ ದೇವಸ್ಥಾನ. ಎಷ್ಟು ರಮಣೀಯ ದೃಶ್ಯ ನೋಡಿ. ನಾವು ಈಗ ದರ್ಶನ ಆದಮೇಲೆ ಅಲ್ಲೇ ಸೈಡಿಗೆ ಏನಿದೆ ಅಂತಂದರೆ, ಇದು ನಡ್ಕೊತ ಬರ್ತಾರಲ್ಲ ಆ ದಾರಿ ನೋಡ್ರಿ. ಇದು ಇಲ್ಲಿ ಸೈಡಿಗೆ ಒಂದು ಬೆಟ್ಟ ಇದೆ, ಗುಡ್ಡದ ಮೇಲೆ ಬೆಟ್ಟ ಇದೆ. ಆ ಬೆಟ್ಟದಿಂದ ಕೆಳಗಡೆ ನೋಡಿದರೆ ಬಹಳ ರಮಣೀಯ, ಸುತ್ತ ಚಲಮಟ್ಟಿ ಕಾಣುತ್ತೆ. ಅಲ್ಲಿ ರಮಣೀಯ ದೃಶ್ಯ ಕಾಣುತ್ತೆ. ಈಗ ಫಾಗ್ ಇರೋದರಿಂದ, ಮಂಜು ಕವಿದ ವಾತಾವರಣದಿಂದ ಯಾವುದೇ ರೀತಿಯಲ್ಲಿ ಏನು ಕಾಣಲಿಲ್ಲ. ಈ ಹುಡುಗರಂತೂ ಅಡ್ಡಾಡಕ್ಕೆ ಬಿಡವಲ್ರಿ ಯಾರಿಗೂ. ಆ ಟೈಪ್ ಇವರು ಬೆಳಿಗ್ಗೆನೇ ಎದ್ದು 6 ಗಂಟೆಗೆ ದರ್ಶನಕ್ಕೆ ಬಂದಿದ್ದಾರೆ ನೋಡ್ರಿ ಹುಡುಗರು. ನೋಡಿ ಹೇಗಿದೆ. ಮಡಿಕೇರಿಯಲ್ಲೋ ಕೂರ್ಗಲ್ಲೋ ಕೋಸ್ಟಲ್ ಪ್ರದೇಶ ಬರುತ್ತಲ್ಲ ಅಂಥದ್ರಲ್ಲಿ ಇದೇವೇನೋ ಅನಿಸುತ್ತೆ. ನೋಡಿ ಹೇಗಿದೆ. ಇಲ್ಲಿಂದ ನೀವು ವಾಹನ ತಗೊಂಡು ಈ ಗುಡಿಯ ಸಮೀಪನೂ ಬರ್ಬೋದು. ಆದರೆ ಈಗ ಜಾತ್ರೆ ಟೈಮಲ್ಲಿ, ಶ್ರಾವಣ ಮಾಸದಲ್ಲಿ ಅಲೌ ಇರೋಂಗಿಲ್ಲ. ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಮತ್ತೆ ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೆ ಹೇಳ್ತಾರೆ ಪೊಲೀಸರು. ಇದು ನೋಡಿ, ನಡ್ಕೊತ ಯಾರು ಬರ್ತಾರಲ್ಲ, ಅದು ಕಲ್ಲಲ್ಲೇ ಇದು ನಡ್ಕೊಂಡು ಯಾರು ಬರ್ತಾರಲ್ಲ ಅವ್ರಿಗೆ ಕಲ್ಲಿನ ಮೆಟ್ಲಿರ್ತವೆ. ಆ ಕಲ್ಲಿನ ಮೆಟ್ಲು ಹತ್ಕೊಂಡು ನಾವೀಗ ನೋಡಿ ದರ್ಶನ ಮಾಡಿ ಹೊರಗೆ ಬಂದು ಕುಂತಿದ್ದೀವಿ. ಬೂದನಗುಡ್ಡದ ನೋಡಿ, ಇಲ್ಲಿ ಕಾಣ್ತಿದ್ದಾನೆ ಬೂದನಗುಡ್ಡದ ಬಸವಣ್ಣವರ ಫೋಟೋ ಇದೆ. ಮೇಲೆ ಹಾಕಿದ್ದೀವಿ ನೋಡಿ ಬೂದನಗುಡ್ಡದ ಬಸವೇಶ್ವರ ಫೋಟೋ. ಅವ್ರ ಎದುರಿಗೆ ಇತ್ತಿತ್ತಲಾಗ ಒಂದು 3-4 ವರ್ಷ ಆಗಿರಬೇಕು, ಚನ್ನಬಸವೇಶ್ವರ, ಉಳವಿ ಚನ್ನಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಒಂದು ಸಲ ದರ್ಶನ ಮಾಡಿಬಿಡಿ ಬೂದನಗುಡ್ಡ ಬಸವೇಶ್ವರ. ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಈ ವಿಡಿಯೋನ ಎಲ್ಲರಿಗೂ ತಲುಪಿಸಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.